ಟೈಮ 10:30 ಆದ್ರೂ ಅತ್ತಿಗೆ ಇನ್ನ ಚಾ ನಾಷ್ಟ ಕೊಡ್ಬೇಕನ್ನೋದು ಇಲ್ಲ ನೋಡಿಕಿನ್ ತಲೆಗ. ಮುಂಜಾನೆ ಹಿಡ್ದಾಯ್ತು ಒಂದು ಕಪ್ ಚಾಕ್ ಗತಿ ಇಲ್ಲ. ಏನು ಮಾಡ್ಲಾಗತ್ತಾಳ ಹಳ ಏನು ಸತ್ತಾಳಿಕಿ? ಪೂಜಾ, ಏ ಪೂಜಾ. ಹಾ ಅತ್ತಿ ಹೊಂಟೇನ್ರಿ. ಹಾಂ ರೀ ಅತ್ತಿ, ಏನು ಹೇಳ್ರಿ? ಎಷ್ಟು ಸರಳ ಕೇಳಾಗತ್ತಿದಲ್ಲ, ಏನು ಹೇಳ್ರಿ ಅಂತ ಹೇಳಿ. ಟೈಮ್ ನೋಡಿದೇನು? 10:30 ಆಯ್ತು. ಇನ್ನ ತನ ಒಂದು ಕಪ್ ಚಾಕ್ ಗತಿ ಇಲ್ಲ, ಒಂದಿಟ್ಟು ನಾಷ್ಟ ತಂದು ಕೊಟ್ಟಿಲ್ಲ ನೀನು. ನಾನೇ ಬರ್ಬೇಕೇನೋ ನಿನಗೆ ಅಲ್ಲಿ ನೆನಪು ಮಾಡ್ಲಿಕ್ಕೆ? ಗೊತ್ತಾಗಲ್ಲ ನಿನಗೆ ಮನ್ಯಾಗ ನಾಷ್ಟಕ್ಕದು ಕೊಡಬೇಕು ಮಾಡಬೇಕು ಅಂತ ಹೇಳಿ. ಅತ್ತಿ ನಮ್ಮ ಮುಂಜಾನೆ ನಿಮ್ಮ ಕಾಣಿಗೆ ಚಾ ತೊಗೊಂಡು ಬಂದಿದ್ರಿ, ನೀವು ಇನ್ನೂ ಎದ್ದಿದ್ದಿಲ್ಲ, ಮಕ್ಕೊಂಡಿದ್ರಿ. ಮಾವರು ಇದ್ದೀರಿ ಅತ್ತಿ, ಅವರು ಸ್ವಲ್ಪ ಜಲ್ದಿ ಎದ್ದಿರು. ಅವರಿಗೆ ಚಾ ಅದೆಲ್ಲ ಕೊಟ್ಟೇನ್ರಿ, ಮತ್ತು ನಾಷ್ಟಕ್ಕೆ ಅದೆಲ್ಲ ಮಾಡಿಕೊಟ್ಟ ಅವರು ತಿಂದು ಹೋದ್ರಿ. ಏನೋ ಊರ ಕಡೆಗೆ ಹೋಗೋದದ ಅಂದ್ರಿ, ಅದಕ್ಕೆ ಮತ್ತು ನಿಮ್ಮ ಅತ್ತಿ ಮಕ್ಕೊಂಡಾಳವ, ಎದ್ದಳಕ್ಕೆ ಹೇಳು ಸ್ವಲ್ಪ, ನಾನು ಊರ ಕಡೆಗೆ ಹೋಗ್ಲಾಗತ್ತೀನಿ, ಒಂದು 2 ದಿನ ಬರೋದು ಹೊತ್ತಾಗ್ತದ, ಸ್ವಲ್ಪ ಹೇಳು ನಿಮ್ಮ ಅತ್ತಿಗೆ ಅಂತೇಳಿ ಹೇಳಿ ಹೋದ್ರಿ ಅತ್ತಿ. ಮತ್ತು ಇನ್ನೀಗೆ ಪ್ರಮಿಳಾಗ ಅದೆಲ್ಲ ನಾಷ್ಟಕ್ಕೆ ಅದೆಲ್ಲ ಮಾಡಿಕೊಟ್ಟೇನ್ರಿ, ಅವರು ಏನೋ ಹೊರಗೆ ಹೋಗೋದದ ಅಂತ ಆಕಿನ್ನು ತಿಂದು ಹೋದುಡ್ರಿ. ಅವ ಇನ್ನ ಮಕ್ಕೊಂಡಾಳ್ರಿ, ಮತ್ತು ಎದ್ದಳಕ್ಕೆ ಹೇಳ್ರಿ ಅಂಥೇಳಿ ಹೇಳಿ ಹೋದುಡ್ರಿ ಅತ್ತಿ. ಈಗೆಲ್ಲ ಮಾಡಿ ಇಟ್ಟಿನ್ರಿ ಅತ್ತಿ, ನಿಮ್ಗೆ ತೊಗೊಂಡು ಬಂದು ಕೊಡ್ತೀನಿ ತಡ್ರಿ. ಒಂದು ಸರಿ ಬಂದು ನೋಡಿ ಹೋದ್ರೆ ಮುಗಿತೇನು? ಆಮೇಲೆ ಮತ್ತೆ ಇನ್ನೊಂದು ಸರಿ ಬಂದು ನೋಡಿ ಹೋಗಬೇಕು. ಟೈಮ್ ಒಂದು ಭಾಳ ಆಗ್ಯದ, ಎಬ್ಬಸಮ್ಮಿ ಅನ್ನೋದಿಲ್ಲ ನಿನಗೆ? ಹಾಗೆ ಕಣ್ಣು ಜಂಪ್ ಹತ್ತಿ ಬಿಟ್ಟದ, ಒಟ್ಟು ಎಚ್ಚರಾಗಿಲ್ಲ ಅಂದ್ರೆ ನೀನು ನಾನು ಒಂದ್ರ ತನ ಮಕ್ಕೊಂಡ್ರು ಹಾಗೆ ಬಿಡಂಗೆ ಕಾಣಿಸ್ತಿದ್ದೀನಿ. ನೀನು ಎಬ್ಬಿಸ್ಬೇಕು ಬೇಡ? ಅದು ಅತ್ತಿ ಕೆಲಸದಾಗ ನೆನಪು ಬರಲಿಲ್ಲ ಅತ್ತಿ, ಕೆಲಸದ ಭಾಳ ಆಗಿಬಿಟ್ಟತ್ರಿ. ಅದ್ರಾಗ ಬೇರೆ ಈಗ ಅಡುಗೆ ಒಲೆ ಮೇಲೆ ಮಾಡ್ಲಾಗತ್ತೀನಲ್ರಿ, ಇದೆಲ್ಲ ಮಸಾಲೆ ಸಾಮಾನು ಏನು ಬೇಕಾದ್ರೂ ಎದ್ದು ಬಂದು ತೊಗೊಂಡು ಹೋಗೋದಾಗ್ಲಾಗತ್ತದ. ಹಾಗಾಗಿ ನನಗೆ ಕೆಲಸ ಭಾಳ ಆಗಿಬಿಟ್ಟತ್ರಿ ಅತ್ತಿ, ಹಾಗಾಗಿ ನನಗೆ ನೆನಪು ಬರಲಿಲ್ಲ ರೀ ಅತ್ತಿ. ಕುಣಿಲಕ್ಕೆ ಬರಲಾರ್ದಕ್ಕಿ ಅಂಗಲ್ ಡೊಂಗ್ ಅಂದಿರಂತ. ನಾವು ಒಳ್ಳೆ ಒಂದು 30-40 ವರ್ಷ ಒಲಿ ಮೇಲೆ ಮಾಡಿದೆವು. ನಿನಗೆ ಒಂದು 2 ದಿನ ಆಯ್ತು ನೀವು ಒಲಿ ಮೇಲೆ ಮಾಡ್ಲಾಕತ್ತು. ಎಷ್ಟೊಂದು ನೆಪ ಹೇಳ್ತಿ ಅಂತಾನ? ಏನು ನೀನೇ ಮಾಡಿದೆ? ಹಿಂದಕ್ಕೆ ಯಾರ ಮಾಡ್ಯಾರ ಅನ್ಬೇಕು ಒಲಿ ಮೇಲೆ. ಏನು ಯಾರು ಮಾಡ್ಲಾಗತ್ತಿದ್ ನೋಡು, ಕಷ್ಟ ಆಗ್ತದಕ್ಕಿ ಕಷ್ಟ. ನಾವು ಮಾಡಿದೆವ್ವ, ಮನಾರು ಮಾಡಿದೆವು ನಾವು ಒಲಿ ಮೇಲೆ. ಹೋಲ್ ಬಿಡು, ನಾಷ್ಟಕ್ಕೆ ಏನು ಮಾಡಿದಿ? ಅದು ಅತ್ತಿ ಉಪ್ಪಿಟ್ಟು ಮಾಡಿದ್ರಿ ಅತ್ತಿ. ದಾಸಿಗೆ ಹಾಕಕ್ಕೆ ಹೇಳಿದ್ರಲ್ರಿ ಅತ್ತಿ ನಿನ್ನ, ಅದಕ್ಕೆ ದಾಸಿ ಮಾಡೀನ್ರಿ, ಮತ್ತು ಆಲೂಗಡ್ಡೆ ಪಲ್ಯ ಮಾಡೀನ್ರಿ. ಚಟ್ನಿ ಮಾಡಿಲ್ಲೇನು ಅದ್ರ ಸಂಗಟ? ಬರೀ ಆಲೂಗಡ್ಡೆ ಪಲ್ಯ ಕುದಿಸಿಟ್ಟಿದ್ದು ಕಾಣಿಸ್ತದ. ಚಟ್ನಿನೂ ಮಾಡ್ಲಿಕ್ಕೆ ಮಿಕ್ಸರ್ನಾಗೆಲ್ಲ ಹಾಕಿ ಇಟ್ಟೀನ್ರಿ ಅತ್ತಿ. ಅದು ಮಿಕ್ಸರ್ ಒಮ್ಮಿನ್ಕೇನೆ ಬಂದೇ ಬಿತ್ರಿ ಅತ್ತಿ, ಏನಾಯ್ತೋ ಗೊತ್ತಿಲ್ಲ, ಚಾಲನೆ ಆಗುವಲ್ರಿ. ನೀನು ದರಿದ್ರಿ ಕೈ ಮತ್ತು ಚಂದ ಇರ್ಬೇಕಲ್ಲ, ನೀವು ಮುಟ್ಟಿದ ಕೂಡಲೇ ಮತ್ತು ಅದು ಬಂದು ಬಿದ್ದದ. ನೀನಂತ ದರಿದ್ರ ಕೈ ಮುಟ್ರೆ ಮತ್ತು ಅದು ಚಂದ ಇರ್ತದೇನು? ಹಾಳೆ ಆಗ್ತದ ಅಂದ್ರೆ ಈಗ ಅದೊಂದು ಹಾಳು ಮಾಡಿದಂತ ಆಯ್ತು. ಈಗ ಅದಕ್ಕಿಟ್ಟು ರೊಕ್ಕ ಹಾಕ್ಬೇಕೀಗ. ಬರ್ರೀ ಇದೇ ಆಯ್ತು ನೋಡು, ಬರ್ರೀ ನಿಂದ ಹಣೆ ಬರೇ ಇದೇ ಆಯ್ತು, ಲಾಸ್ ಮಾಡೋದು. ದಾರೋದಿಕ್ ಮಾಡಕ್ಕೆ ಬಂದಿದ್ದೀನಿ ನಮ್ಮ ಮನೆಗೆ. ಮತ್ತು ಇನ್ನು ಮೇಲೆ ಕೇಳಿಲಿ, ಕಿವಿ ಕೊಟ್ಟು ಕೇಳು, ತಲೆ ಕೆಳಗೆ ಹಾಕರೆ ಬಿಡಕ್ಕೆಲ್ಲ ನಾನು. ಕೇಳು, ಇನ್ನು ಮೇಲೆ ನಾಷ್ಟ ಮಾಡಾಗ ಸೀದಾ ರುಬ್ಬಿ ಮಾಡು, ಏನು ಒಳ್ಳಾಗ ಚಂದ ರುಬ್ಬಿ ಮಾಡು. ಅವಾಗ ನಿನಗೆ ಗೊತ್ತಾಗ್ತದೆ. ನಿನಗೆ ಐತಾಗೆ ಎಲ್ಲ ರೆಡಿ ಮಾಡಿ ಇಟ್ಟಿವಲ್ಲ, ಅದಕ್ಕೆ ನೀನು ತಲೆ ಮೇಲೆ ಬಂದು ಕೂತಿದಿ. ಇನ್ನು ಮೇಲೆ ರುಬ್ಬಿ ಮಾಡು. ಈಗ ಚಟ್ನಿ ಮಿಕ್ಸರ್ನಾಗ ಹಾಕಬೇಡ, ಆ ಒಳ್ಳಾಗ ರುಬ್ಬಿ ಚಟ್ನಿ ಮಾಡಿಕೊಡು ನನಗೆ. ಏನು ನನಗೆ ಚಟ್ನಿ ಇಲ್ಲದೆ ದೋಸೆ ತಿನ್ನೋಕ್ಕಾಗಲ್ಲ. ಅದು ಹ್ಯಾಂಗೆ ಮಾಡ್ತೀನಿ? ಒಳ್ಳಾಗ ರುಬ್ಬಿ ಚಟ್ನಿ ಮಾಡು. ಏನು ಹಾಗೆ 2 ದಿನ ಬಿಟ್ಟು ಮತ್ತು ಪಡ್ಡಿಗೆ ನೆನಕ್ಕೆ ಹಾಕ್ತಲ್ಲ, ಅವಾಗೂ ಒಳ್ಳಗೆ ರುಬ್ಬಬೇಕು. ಇವತ್ತಿನ ಹಿಡಿದು ಆ ಮಿಕ್ಸರ್ ಚಾಲನೆ ಮಾಡಲ್ಲ. ಒಂದು ಮಸಾಲೆ ಅಲ್ಲಿ ಏನೇ ಅಲ್ಲಿ ದರ ಒಂದು ಒಳ್ಳಗೆ ಆಗಬೇಕು. ಏನು ಅತ್ತಿ, ಈ ಪರಿಸ್ಥಿತಿನಾಗ ಎಲ್ಲ ಒಳ್ಳಗಂತಂದ್ರೆ ಭಾಳ ಕಷ್ಟ ಆಗ್ತದ್ರಿ ಅತ್ತಿ. ನಮ್ಮ ಅತ್ತಿ ನಮಗೇನು ರಾಣಿಗತ್ಲೆ ಕೂಡ್ಲಕ್ಕೆ ಬಿಟ್ಟಿಲ್ಲವ, ಮನಾರು ಕೆಲಸ ಹಚ್ಚಾಳ ಗೊತ್ತೇನು? ಇನ್ನು ನಿಂಗೆ ಮನೆಯಿಂದೆ ಮಾಡ್ಲಿಕ್ಕೆ ಹೇಳಕತ್ತೀನಿ. ನಮ್ಮ ಅತ್ತಿ ನಮ್ಗೆ ಹೊಲಕ್ಕೆ ಹೋಗಿ ಬಟ್ಟೆ ಭಾಂಡೆ ಮನೆಯಿಂದೆಲ್ಲ ಮಾಡ್ಕೊಂಡು ಮತ್ತು ಹೊಲಕ್ಕೆ ಹೋಗಿ ಹೊಲ್ದನ ಕೆಲಸ ಮುಗಿಸ್ಕೊಂಡು ಮತ್ತು ಆಕಳ ಎಮ್ಮಿ ಅನ್ಕೋತ ಥೋಡೆ ಕೆಲಸ ಮಾಡಿದೆವು ನಾವು. ಅಷ್ಟೆಲ್ಲ ಮಾಡಿ ಮತ್ತು ಬುಟ್ಟಿ ರೊಟ್ಟಿ ಬಿಡಿತಿದ್ದೆವು ಗೊತ್ತೇನು? ಒಲಿ ಮೇಲೆ ಮಾಡ್ತಿದ್ದೆವು ನಾವು. ಈಗಿನವರು ಒಂದು ತಟಕ್ಕೆ ಇರ್ತದ, ನೆಳ್ಳದೆ ಹೆಚ್ಚಿಗದ, ಏನಾಗಲ್ಲ ಮಾಡು. ಪೂಜಾ, ಬೀಗ್ರೆ ಇದ್ದೀರಿ ಮನ್ಯಾಗ? ಇವು ಯಾವ ಬಂತು ಮುಂಜಾನೆ ನಿನ್ನ ಹೆಸರು ತಗೊಳಕತ್ತಾರ, ಬೀಗರು ಬೇರೆ ಎಲ್ಲಾಗತ್ತಾರ. ನಿಮ್ಮ ಅವ್ವ ಅಪ್ಪಗಿನ ಬಂದ್ರ ಏನು ಫೋನ್ ಹಚ್ಚಿಗಿನ ಹೇಳಿದಿ ಏನು? ಮಾತಾಡು. ಇಲ್ರಿ ಅತ್ತಿ, ನಾನು ಎಲ್ಲಿನ ಫೋನ್ ಹಚ್ಚಿ ಹೇಳ್ರಿ ಅತ್ತಿ. ನಾ ಎಷ್ಟು ದಿನ ಆಯ್ತು ನಮ್ಮ ಅವ್ವ ಅಪ್ಪಗೆ ಮಾತಾಡಿಲ್ರಿ, ಅದು ಫೋನೇ ಬಂದು ಬಿದ್ದದ್ರಿ. ಎಲ್ಲಿನ ಫೋನ್ ಹಚ್ಚಿಲ್ರಿ ಅತ್ತಿ, ನಾ ಏನು ಹಚ್ಚಿಲ್ರಿ. ಇಲ್ಲಿ ನೋಡೋ, ಕಣ್ಣು ಬಿಟ್ಟು ನೋಡೋ, ನೀ ನಿಮ್ಮ ಅವ್ವ ಅಪ್ಪ ಬಂದಾರತ್ ಹೇಳಿ ಜಿಕ್ಕೊಂಡು ಖುಷಿದಾಗ ಅವ್ರ ಸಂಗಾಟ ಏನಾರ ಹೋಲಕ್ಕೆ ನಿಂತಿ, ನಿನಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನೆನಪಿಟ್ಕೊ,
ಇನ್ನೊಂದು ಮಾತು, ನಿಮ್ಮ ಅವನ ಮುಂದೆ ಏನಾರ ನೀ ನಮ್ಮ ಅತ್ತಿ ಬದಲಿ ಆಗಿಲ್ಲ, ಮೊದ್ಲಿನ ಗತ್ಲೆ ನನಗೆ ಕಾಟ ಕೊಡ್ತಾಳ, ಚಿತ್ರಹಿಂಸೆ ಕೊಡ್ತಾಳ ಅಂತ ಏನಾರ ಒಂದು ಬಾಯಿ ಬಿಟ್ಟು ನಿಂದು ಗತಿ ಅದೋ ಗತಿ ಮಾಡ್ತೀನಿ. ನಿನ್ನ ಹೊಟ್ಟೆ ಕೂಸದ ಅನ್ನೋದು ಮರ್ತು ನಿನ್ನ ಜೀವ ತೆಗಿತೀನಿ. ಏನು ನೆನಪಿಟ್ಕೋ, ನನಗೆ ಗೊತ್ತು ನಿನ್ನ ಜೀವಕ್ಕೆ ಲೆಕ್ಕ ಹಾಕಲ್ಲ. ನಿಮ್ಮ ಅವ್ವ ಅಪ್ಪಗೆ ಬಾಯಿ ಬಿಡ್ತಂತ ನನಗೆ ಗೊತ್ತು. ಆದ್ರೆ ನಿನ್ನ ಹೊಟ್ಟೆನ ಕೂಸಿಗೆ ಏನು ಒಂದು ಗತಿ ಕಾಣಿಸ್ತೀನಿ. ನೆನಪಿಟ್ಕೋ, ನೀ ಏನಾರ ಬಾಯಿ ಬಿಟ್ಟು ನಿಮ್ಮ ಅವನ ಅಪ್ಪನ ಮುಂದೆ ನಿನ್ನ ಹೊಟ್ಟೆಗಿಂದು ಕೂಸ ಬರೋಕ್ಕಿಂತ ಮುಂಚೆನೇ ದೇವ್ರ ತುಪ್ಪ ಸೇರಿಸಿರ್ತೀನಿ. ನೆನಪಿಟ್ಕೋ. ಅತ್ತಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮೇಲೆ ಸಿಟ್ಟಿದ್ರ ನನ್ನ ಮೇಲೆ ತೀರಿಸ್ಕೋರ್, ನನಗೇನು ಬೇಕಾಗಿದ್ದು ಮಾಡ್ರಿ. ಆದ್ರೆ ನನ್ನ ಕೂಸಿಗೇನು ಮಾಡಬೇಡ್ರಿ ಅತ್ತಿ. ಎಷ್ಟೇ ಆಗಲಿ ಅದು ಈ ಮನೆ ವಾರಸ್ತಾರಲ್ಲೇನ್ರಿ ಅತ್ತಿ. ನಿಮ್ಗೆ ಅದ್ರ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ದಂಗೆ ಇಷ್ಟೊಂದು ನಿಷ್ಠುರಾಗಿ ನಡ್ಕೋತಿರಲ್ಲ ಅತ್ತಿ. ನಿಮಗೇನು ಅನ್ಸಲ್ಲೇನ್ರಿ ಅತ್ತಿ? ಯಾಕೆ ಹಿಂಗೆ ಮಾಡ್ಲತ್ತೀರಿ ಅತ್ತಿ? ನೀವು ಆ ಕೂಸಿನ ಮುಖ ನೋಡ್ಯಾರ ನೀವು ಎಲ್ಲ ಮರ್ತು ನನ್ನ ಜೊತೆ ಚಂದ ಇರಬೇಕಿತ್ತು. ಆದ್ರೆ ನೀವು ಅತ್ತಿ ಯಾಕೆ ಹಿಂಗೆ ಮಾಡ್ಲಕತ್ತೀರಿ ಅತ್ತಿ? ನಿಮಗೆ ಸ್ವಲ್ಪನೂ ನೀವು ಮಾಡ್ಲತ್ತಿದ್ದು ತಪ್ಪಂತ ಅನ್ಸಲ್ಲೇನ್ರಿ ಅತ್ತಿ? ಹಿಂಗೆ ಮಾಡ್ತಿರಲ್ಲ, ಇಷ್ಟೊಂದು ನೋವು ಕೊಡ್ತಿರಲ್ಲ, ನಿಮಗೆ ಸ್ವಲ್ಪನೂ ನಿಮಗೆ ಪಶ್ಚಾತ್ತಾಪ ಆಗಲ್ಲೇನ್ರಿ ಅತ್ತಿ? ಯಾಕ ನಾಲ್ಗೆ ಭಾಳ ಉದ್ದಾಗ್ಲಕತ್ತದ? ಯಾಕ ಹೊರಗೆ ನಿಮ್ಮ ಅವ್ವ ಅಪ್ಪ ನಿಂತಾರತ್ತ ಹೇಳಿ ಧೈರ್ಯ ಬಂತೇನು ನಿನಗೆ? ಧೈರ್ಯ ಬಂದದ್ದು ಕಾಣಿಸ್ತದ, ಅದಕ್ಕೆ ಇಟ್ಟೊಂದು ಹಾರಾಡ್ಲಕತ್ತಿದಿ. ಡೇಟ್ ಕೊಟ್ಟಂತಂದ್ರೆ ಮತ್ತು ಮೂಲಿ ಗುಂಪೆ. ನೆನಪಿಟ್ಕೋ, ನಾನೇನು ಸಾಮಾನ್ಯದಕ್ಕೆ ಅಲ್ಲ. ಇಷ್ಟೊಂದು ಈಸಿಯಾಗಿ ತಿಳ್ಕೊಬೇಡ ನೀನು. ಹೋಗೀಗ ಅವು ಬಂದವ, ಅವಕ್ಕಾದಷ್ಟು ಜಲ್ದಿ ತೊಲಗಂತ ಹೇಳು. ಏನು ಏನಾರ ನೀನು ಅವ್ರ ಸಂಗಟ ಹೋದಳಕ್ಕೆ ನಮ್ಮ ಅತ್ತಿ ಏನು ಮಾಡ್ತಾಳ ಅನ್ನೋ ಧೈರ್ಯದಿಂದ ಏನಾರ ನೀನು ಹಾರಾಡ್ದಿ ಮತ್ತು ನೋಡು, ನಿಮ್ಮವ್ವ ಅಪ್ಪಗೂ ಬಿಡಲ್ಲ. ಮತ್ತು ಹೋಗೋ ಹಾದಿಗೆ ಬಸ್ಸು ಮಂದಿಗೆ ಒಂದೇ ಜಾಗದಾಗೆ ಹೂತು ಹಾಕ್ಬೇಕು, ಹಂಗೆ ಮಾಡ್ತೀನಿ. ಏನು ಸಾಮಾನ್ಯದಕ್ಕೆ ಅಲ್ಲ ನಾನು. ಹುಷಾರ್. ಹೋಗು, ಅವು ನಿಂತಾವ ನೋಡಿ ಹೊರಗೆ ತಿರ್ಬೋಕಿಗಳು ಬಂದವ. ಹೋಗಿ ಮಾತಾಡ್ಸು. ಅತ್ತಿ, ನನಗೆ ನೀವೇನಾರ ಅನ್ರಿ, ನಾನು ಸಹಿಸ್ಕೊತೀನಿ. ಆದ್ರೆ ನನ್ನ ತವ್ರ ಮನೆಯವ್ರಿಗೆ ನೀವು ಏನು ಅನ್ನಕ್ಕೆ ಹೋಗಬೇಡ್ರಿ ಅತ್ತಿ, ಏನು ಅನ್ನಕ್ಕೆ ಹೋಗಬೇಡ್ರಿ. ಅವರೇನು ಇಲ್ಲಿ ಬಿಟ್ಟಿಗೆ ಬೈದಿಲ್ರಿ, ಇಲ್ಲಿ ಯಾರ ಥರ ಕೆಲ ಅನ್ಸ್ಕೊಳಕ್ಕ. ಹೆಚ್ಚು ಮಾತಾಡ್ಬೇಡ ನನ್ನ ಮುಂದೆ. ಹೋಗು. ನಿಂದ್ರಿಲಿ. ಹಾಂ ರೀ ಅತ್ತಿ, ಹೇಳ್ರಿ. ಹಿಂಗೆ ಮಾರಿ ಮಾಡ್ಕೊಂಡು ನಿಮ್ಮ ಅವ್ವ ಅಪ್ಪನ ಮುಂದೆ ನಿಂತರ ಅವ್ರು ನನ್ನ ಮಗಳು ಖುಷಿದಾಗ ಹಳ ಅಂತೇಳಿ ನಿನಗೆ ಇಲ್ಲಿ ಬಿಟ್ಟು ಹೋಗ್ತಾರೇನು? ಮೊದಲ ಮಾರಿ ತಕ್ಕೊಂಡು ಜರ ಚಂದ ಖುಷಿ ನಿಂತು ಹೋಗು. ಅವ್ರಿಗೆ ಏನಾರ ಡೌಟ್ ಬರಂಗೆ ನಡ್ಕೊಂಡು ನಿಂದು ಮಾತ್ರ ಖೈರಿಲ್ಲ. ಮತ್ತು ನೋಡು, ಹೇಳಾಕತ್ತೀನಿ, ಸಿದ್ಧ ಮಾರಿ ತಕ್ಕೊಂಡು ನಿಮ್ಮವ್ವ ಅಪ್ಪನ ಮುಂದೆ ಚಂದ ನಕ್ಕೋತ ಇದ್ದು ಅವ್ರಿಗೆ ಕಳಿಸ್ಬೇಕು ಅಷ್ಟೇ. ಅವ್ರ ಸಂಗಟ ಹೋಗೋದೇನು ಜರತ್ತಿಲ್ಲ. ಹೋಗಿ ನೋಡು, ಮಾರಿ ತಕ್ಕೊಂಡು ಹೋಗಂತಂದ್ರೆ ಹಾಗೆ ಹೋಗ್ಬಿಟ್ಟು ಸೊಕ್ಕ ಭಾಳದೈಕಿ. ಅಪ್ಪ ಇದೇನು ನೀವು ಇದ್ದಕ್ಕಿದ್ದಂಗೆ ಬಂದುಬಿಟ್ಟಿರಿ? ಆರಾಮಿದ್ದೀರಿ? ಅಯ್ಯವ್ವ, ನನ್ನ ಮುದ್ದು ಸಸಿ ಬಂದಾಳಲ್ಲ. ಬಾ ಚಿನ್ನು, ಬಾ 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 ಬಾ. ಎಷ್ಟೊತ್ತೈತವ ಪೂಜಾ? ಕರ್ಲಾಕತ್ತೀನಿ, ಒಬ್ಬರು ಬರಲ್ಲೇ ಹೊಂಟಿರಿ ಹೊರಗೆ. ಅದೇನು ಮಾಡ್ಲಾಕತ್ತೀರಿ? ಇದು ಈಗ ಇವು ಬ್ಯಾಗೆಲ್ಲ ಈ ಕಡೆ ಕೊನೆಗಿಲ್ಲೇ ಇಡ್ಲೇ? ಇದು ನಿಂದೆ ಕೊಣಿದಲ್ಲ, ಈ ಕಡೆ ಇಡ್ತೀನಿ ನೋಡು. ನಡಿ, ಬೀಗಿರೋದು ಎಲ್ಲಾರವ? ಅವ್ವ ಈ ಕೊನೆಗಿಡು ಈಗ. ಇಲ್ಲಿಡು ಈಗ. ಇಲ್ಲೇ ಅತ್ತೆರ ಇಲ್ಲೇ ಬಾ. ಆರಾಮಿದ್ದೀರಿ ಬೀಗ್ರೆ? ಇದ್ಯಾಕ್ರಿ ಹಿಂಗೆ ಸಿಟ್ನಾಗಿದ್ದೀರಲ್ಲ? ಇಲ್ರಪ್ಪ, ಎಲ್ಲಿ ಸಿಟ್ನಾಗಿರ್ಲಿ, ಅದು ಜರ ತಡ ಮಾಡಿದ್ದೀನಿ ನೋಡ್ರಿ, ಎಚ್ಚರಿ ಆಗಿಲ್ಲ. ಈಕಿ ಪೂಜೆ ಏನು ಮಾಡ್ಯಾಡ್ರಿ, ಮಕ್ಕೊಂಡಾರ ಅತ್ತಿ ಅಂತ ಹಾಗೆ ಬಿಟ್ಬಿಟ್ಟಾಡ್ರಿ. ಅದಕ್ಕೆ ಇಟ್ಟು ಹೊತ್ತು ಮಾಡಿ ಎದ್ದಿನವ ಒಂಚೂರು ಎಬ್ಬಿಸ್ಬೇಕಿಲ್ಲ ಅಂಥೇಳಿ ಅಲ್ಲಾಗತ್ತಿದ. ಅಷ್ಟ್ರಾಗೆ ನೀವು ಬಂದ್ರಿ ನೋಡ್ರಿ. ನೀವು ಆರಾಮಿದ್ರಿ ಅಣ್ಣಾರೆ? ಆರಾಮಿದ್ರಿ ಬೀಗ್ರೆ? ಹ್ಞೂ ನೋಡ್ರಿ, ಆರಾಮಿದ್ದೇವ್ರಿ. ಅಣ್ಣರು ಅದು ಎಲ್ಲಿ ಕಾಣಲ್ ಹೋಗ್ಯಾರಲ್ರಿ? ಮತ್ತು ಹೊಲಕ್ಕದು ಹೋಗ್ಯಾರೇನ್ರಿ? ಹ್ಞೂ ನೋಡ್ರಿ, ಅವರು ಏನೋ ಊರ ಕಡೆಗೆ ಕೆಲಸ ಇತ್ತಂತ್ರಿ, ಅದಕ್ಕೆ ನಸಿಕ್ನಾಗೆ ಹೋಗಿಬಿಟ್ಟಾರ. ಹಾಗಾಗಿ ಇಲ್ರಿ ಅವ್ರ ಮನ್ಯಾಗ. ಇನ್ನು ನನ್ನ ಮಗಳು ಹಳೆಯ ಮಕ್ಕಳೆಲ್ಲ ಜರ ಹೊರಗೆ ಹೋಗಿ ಬರ್ತೀನಂತ ಹೋಗ್ಯಾರಿ. ಮನೆಗೆ ಯಾರು ಇಲ್ಲ ನೋಡ್ರಿ, ನಾನು ನನ್ನ ಸೊಸಿ ಇಬ್ಬರೇ ಇದ್ದೇವೆ ನೋಡ್ರಿ. ನಟ ಭಯಂಕರಿ ನಮ್ಮ ಅತ್ತಿ ನೋಡು. ಇಷ್ಟೆಲ್ಲ ಮಾತಾಡಿ ಈಗ ನೋಡಿದ್ರೆ ಏನೂ ಆಗ್ಲಾರ್ದವ್ರಗತ್ಲೆ ಹೆಂಗೆ ಮಾತಾಡ್ಲಕತ್ತಾಳ. ಯಪ್ಪ ದೇವ್ರೆ, ಭೂಮಿ ಮೇಲೆ ಎಂತೆಂಥವ್ರ ಇರ್ತಾರಪ್ಪ.
ನೀವು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೇರಿ, ಒಂದು ಫೋನ್ ಇಲ್ಲ ಏನಿಲ್ಲ. ಮತ್ತು ಪೂಜಾಕಿನ್ನ ಫೋನ್ ಮಾಡಿವ್ಳೇನ್ರಿ? ಇಲ್ಲಿಂದ ಫೋನ್ ರೀ ಬೀಗ್ರೆ, ಒಳ್ಳೆ ಎಷ್ಟು ಭಾಳ ದಿನನೇ ಆಯ್ತು ರೀ. ನಮ್ಮ ಮಗಳು ಫೋನೇ ಹಚ್ಚಿಲ್ಲ, ಫೋನೇ ಬಂದಿರ್ತದೆ ಯಾವಾಗ ನೋಡಿದ್ರು. ಆಯಿತು ಇನ್ನು ಬೀಗ್ರಿಗೆ ಹಚ್ಚಿರ ಅಣ್ಣರು ಯಾವಾಗ ಹಚ್ಚಿದ್ರು ಫೋನೇ ತೆಗಿಯಲ್ರಿ. ಹಾಗಾಗಿ ನಾವು ನೋಡಿ 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 ಸಾಕಾಯ್ತು. ಯಾಕೋ ನಮ್ಮ ಮಗಳ ಮೇಲೆ ಭಾಳ ಜೀವ ನೆನ್ಸ್ಲಾಕತ್ತಿತ್ತು ನೋಡ್ರಿ. ಅದಕ್ಕೆ ಹೋಗಿ ಬಂದ್ರೆ ಆಯಿತು ಅವ್ರ ಸಸಿರಿ ಆಕೆ ಅಲ್ಲಿ ನಿಂತಾಳೆ ನೋಡ್ರಿ, ಹಂಗೆ ನಮ್ಮ ಪೂಜೆಗೆ ಹಿಡ್ಕೊಂಡು. ಆಕಿ ಹೋಗಮ್ಮಿ ಅಂತ ಆಕಿನೂ ಒಂದು ಅಳತಿ ಬೆನ್ನು ಹತ್ತಿವ್ರಿ. ಹಾಗಾಗಿ ಹೋಗಿ ಬಂದರೆ ಆಯ್ತು ಅಂಥೇಳಿ ಬಂದ್ಬಿಟ್ಟ ನೋಡ್ರಿ. ಹೌದೇನ್ರಿ? ಇದು ಇವರು ಊರ ಕಡೆಗೆ ಹೋದ್ರಂದ್ರೆ ಮನಿದು ಅದು ಏನು ಅವ್ರಿಗೆ ಧ್ಯಾನ ಇರಲ್ರಿ. ಬರೀ ಕೆಲಸ ಅಂತೆ ಬಡದಾಡ್ತಾರ, ಒಬ್ಬರೇ ಆಗ್ಯಾರ ನೋಡ್ರಿ. ಹಾಗಾಗಿ ಮತ್ತೆ ಎಲ್ಲ ಅವ್ರ ಮೈ ಮೇಲೆ ಬಿದ್ದಂಗೆ ಆಗ್ಯದ. ಅದಕ್ಕೆ ಅವರು ಫೋನ್ ಅದು ಎತ್ತಲೇ ರೀ, ಬರೀ ಕೆಲಸದ ಮೇಲೆ ಇರ್ತಾರ. ನನಗೆ ಮಾತಿಗೆ ಸಿಕ್ಕಿಲ್ಲ ನೋಡ್ರಿ, ಮುಂಜಾನೆ 8 ಹೋಗ್ಬಿಟ್ಟಾರ ಅವರು ಊರ ಕಡೆಗೆ. ಇನ್ನು ನಾನು ನಾಳೆ ಹೇಳಬೇಕು ಚಾರ್ಜರ್ ತೊಗೊಂಡು ಬರ್ರಿ ಅಂತಂದ್ರೆ ಅವರು ಬಿಸ್ನೆಸ್ ಅಂತಾರ. ಹೀಗಾಗಿ ಎಲ್ಲರೂ ಕೆಲಸದ ಮೇಲೆ ಆಗಿಬಿಟ್ಟಾರ. ಏನು ಮಾಡ್ಲಾಕ್ ಬರ್ತದೆ ಅಂತೇಳಿ ನಾವು ಸುಮ್ಮನೆ ಕುಂತೀವಿ ನೋಡ್ರಿ. ನಾನು ಅನ್ಕೊಲಾಗತ್ತಿದ್ದ, ಪಾಪ ಪೂಜೆ ಎಷ್ಟು ದಿನ ಆಯಿತು ಅವ್ವ ಅಪ್ಪಗೆ ಮಾತಾಡ್ಲಾರ್ದು, ಏನು ಮಾಡಬೇಕು ಅಂಥೇಳಿ ನಾನು ವಿಚಾರ ಮಾಡ್ಲಾಗತ್ತಿದ್ದ. ನಿನ್ನೆ ನನ್ನ ಮಗಳಿಗೆ ಕೇಳ್ದೆ, ಅಟ್ಟಕ್ಕಾಗಿ ಜರ ಫೋನ್ ಹಚ್ಕೊಡು ಪೂಜಾಗ, ಅವ್ರದ್ದು ಅವ್ವ ಅಪ್ಪಗೆ ಮಾತಾಡಲಿ ಅಂತ. ಆಕಿನ ಬಲ್ಲಿ ಏನೋ ಅದು ಬ್ಯಾಲೆನ್ಸ್ ಇಲ್ಲ ಅಂತಂದೋಡ್ರಿ. ಹಾಗಾಗಿ ಬಿಟ್ಟೆವು. ಚಲೋ ಆಯ್ತು ರೀ ನೀವೇ ಬಂದು. ಪೂಜಾ, ಅವ್ವ ಅಪ್ಪ ಬಂದು ಎಟ್ಟತ್ತಾಯ್ತು, ಪಾಪ ನಿಂತಾರ. ಒಂದಿಟ್ಟು ಏನಾರ ಕೂಡ್ಲಕ್ಕ ಮಾಡ್ಲಕ್ಕ ಜರ ಕುರ್ಚಿ ಅದ ಹಾಕು, ಇಲ್ಲ ಕೆಳಗೆ ಏನಾರ ಹಾಸು. ಒಂದಿಟ್ಟು ಚಾ ಅದು ಏನಾರ ಮಾಡ್ಕೊಂಡು ಬಾ, ಚಾ ನಾಷ್ಟಕ್ಕದು ಮಾಡ್ಕೊಂಡು ಬಾ. ಸೊಸಿಗೆ ತೊಗೊಂಡು ನಿಂತು ಬಿಟ್ಟಿದವ ಒಂದಳತಿ. ಪಾಪ ಎಟ್ಟತ್ತಾಯ್ತು ಅವ್ರು ನಿಂತಾರ. ಹ್ಞೂ ರೀ ಅತ್ತಿ, ಹ್ಞೂ ರೀ. ನೋಡೋದ್ರಲ್ರಿ ಭೂಮಿ ಮೇಲೆ ಎಂತೆಂಥ ಮಂದಿ ಇರ್ತಾರಂಥೇಳಿ. ಹಿಂಗೂ ಇರ್ತಾರ್ರಿ. ಎಷ್ಟೋ ನೀವು ನೋಡಿರ್ತೀರಿ. ಯಾರ್ಯಾರು ಈ ಥರ ಇದ್ದವ್ರಿಗೆ ನೋಡಿರಿ ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಂಡು ನೋಡ್ರಿ. ನಾವು ಕತಿ ಯಾವಾಗ ಹಾಕ್ದ್ರು ಅದು ನಿಮ್ಗೆ ನೋಟಿಫಿಕೇಶನ್ ಬಂದಿರ್ತದ. ನೀವು ಯಾವಾಗ ಫ್ರೀ ಇರ್ತೀರಿ ಅವಾಗ ಕತಿನ ನೋಡ್ಬೋದು. ಹೊಸದಾಗಿ ಯಾರು ಈ ಕತಿ ನೋಡ್ಲಕತ್ತಿರಲ್ರಿ, ಅವರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟೋರಿ ಕರೆಕ್ಟಾಗಿ ಅರ್ಥ ಆಗ್ತದ್ರಿ. ಇನ್ನೊಂದ್ರಿ ಕತಿ ನೋಡಿ ಹಾಗೆ ಹೋಗ್ಬೇಡ್ರಿ. ಪ್ಲೀಸ್ ಕತಿಗೆ ಒಂದು ಲೈಕ್ ಕೊಡ್ರಿ. ಕತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ರಿ. ಕತಿ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.